Welcome to JBS TV, the light and salvation. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ನಾನು ನಿಮ್ಮ ಪ್ರೀತಿಯ ಜಾನ್ ಮಧು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದಿಸುವನಾಗಿ, ಹಾಗೆ ಸುಮಾರು 2.5 ವರ್ಷಗಳ ಕಾಲದ ನಂತರ ನಾನು ನಿಮ್ಮನ್ನು ಈ ರೀತಿಯಾಗಿ ಭೇಟಿಯಾಗುತ್ತಿರುವುದಕ್ಕೆ ಯೇಸು ಕ್ರಿಸ್ತನ ನಾಮಕ್ಕೆ ಘನ, ಮಾನ, ಮಹಿಮೆ, ಸ್ತುತಿ, ಸಾಕ್ಷಿಗಳನ್ನು ಕೂಡ ಅರ್ಪಿಸುತ್ತಿದ್ದೇನೆ. ಹೌದು ಪ್ರಿಯರೇ, ನನ್ನ ಕೊನೆಯ ವಿಡಿಯೋ ದಿನಾಂಕ 20 ಫೆಬ್ರವರಿ 2019 ಅಪ್ಲೋಡ್ ಆಗಿರುತ್ತದೆ. ಆ ದಿನದ ರಾತ್ರಿ ಸುಮಾರು 12:30 ಗಂಟೆಗೆ ನನಗೊಂದು ಆಕಸ್ಮಿಕವಾಗಿ ಅಪಘಾತವಾಗಿ ನನ್ನ ಎಡಗಾಲಿನ ಮೂಳೆ ಮುರಿತಕ್ಕೊಳಗಾಗಿ ಮಲ್ಟಿಪಲ್ ಪ್ರಾಕ್ಟೀಸ್ ಆಗುತ್ತದೆ. ಆದಾಗ್ಯೂ ದೇವರ ಮಹಿಮೆಯಿಂದ ನನಗೆ ಆಪರೇಷನ್ ಆದ ನಂತರ ಕೂಡ ಸುಮಾರು 1 ವರ್ಷಗಳ ಕಾಲ ನಾನು ಬೆಡ್ ರೆಸ್ಟ್ ನಲ್ಲಿಯೇ ಇರಬೇಕಾಗುತ್ತದೆ. ಯಾಕೆಂದರೆ ನನ್ನ ಕಾಲಿಗೆ ಯಾವುದೇ ರೀತಿಯ ಚಲನೆ ಮತ್ತು ನಾನು ನಡೆಯುವುದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿ ಉಂಟಾಗುತ್ತದೆ. ಹಾಗೆಯೇ ದಿನ ಕಳೆದಂತೆ ನಾನು ವಾಕರ್ನ ಸಹಾಯದಿಂದ ಹಾಗೆ ವಾಕಿಂಗ್ ಸ್ಟಿಕ್ ಕೋಲಿನ ಸಹಾಯದಿಂದ ಸ್ವಲ್ಪ ನಡೆಯುವನಾಗಿ ಈ ದಿನದಲ್ಲಿ ಯೇಸು ಕ್ರಿಸ್ತನ ಕೃಪೆಯಲ್ಲಿ ನಾನು ಸುಮಾರು ಒಂದು 15-20 ನಿಮಿಷಗಳ ಕಾಲ ನಡೆಯುವ ಒಂದು ಶಕ್ತಿ ದೇವರು ನನಗೆ ಕಾಣಿಸಿಕೊಟ್ಟಿದ್ದಕ್ಕಾಗಿ ಮತ್ತೆ ಆತನ ನಾಮಕ್ಕೆ ಸ್ತೋತ್ರಗಳನ್ನು ಅರ್ಪಿಸುತ್ತೇನೆ. ಈ ಕಾರಣದಿಂದ ಈ ಮಧ್ಯದಲ್ಲಿ ನಾನು ಯಾವುದೇ ರೀತಿಯ ವಿಡಿಯೋವನ್ನು ಅಪ್ಲೋಡ್ ಮಾಡಲು ಸಾಧ್ಯವಾಗಲಿಲ್ಲ. ಹಾಗೆ ನನಗೆ ಅಪಘಾತವಾದ ಸಮಯದಲ್ಲಿ ನನಗೆ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಸಹಾಯ ಮಾಡಿದ ಎಲ್ಲರಿಗೂ ಮತ್ತೆ ಆ ಸಮಯದಲ್ಲಿ ನನಗೂ ಮತ್ತೆ ನನ್ನ ಕುಟುಂಬಸ್ಥರಿಗೂ ಪ್ರಾರ್ಥನೆ ಮಾಡಿದ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಈ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಹೌದು ಪ್ರೇರೆ, ಈ ಕಾರಣದಿಂದ ಸುಮಾರು 2.5 ವರ್ಷಗಳ ಕಾಲ ನಿಮ್ಮನ್ನು ಸಂಧಿಸುವುದಕ್ಕೆ ಆಗಿರುವುದಿಲ್ಲ. ಆದರೆ ಇಂದು ಯೇಸು ಕ್ರಿಸ್ತನ ಕೃಪೆಯಿಂದ ಮತ್ತೆ ನಾನು ನಿಮ್ಮನ್ನು ಸಂಧಿಸುವ ಸಮಯ ಕೂಡಿ ಬಂದಿದೆ. ಅದರ ಫಲವಾಗಿಯೇ ಯೇಸು ಕ್ರಿಸ್ತನ ಸುವಾರ್ತೆ ಸೇವೆಯಲ್ಲಿ ಇಂದು ನಾನು ನಿಮಗೆ ಕೆಲವು ಚರ್ಚೆಗಳಲ್ಲಿ ಯೇಸು ಕ್ರಿಸ್ತನ ದೇಹವಿರುವ ಶಿಲುಬೆಯನ್ನು ಆರಾಧಿಸುತ್ತಾರೆ, ಕೆಲವು ಚರ್ಚೆಗಳಲ್ಲಿ ಯೇಸು ಕ್ರಿಸ್ತನ ದೇಹವಿಲ್ಲದ ಶಿಲುಬೆಗಳನ್ನು ಆರಾಧಿಸುತ್ತಾರೆ. ಇದು ಯಾಕೆ ಎಂಬುದನ್ನ ಈ ಸಂಚಿಕೆಯ ಮೂಲಕ ನಿಮಗೆ ತಿಳಿಯಪಡಿಸುವನಾಗಿರುತ್ತೇನೆ. ಪ್ರಿಯ ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಕೆಲವೊಂದು ಕಡೆ ಕೆಲವು ಚರ್ಚೆಗಳಲ್ಲಿ ನೋಡುತ್ತೇವೆ ಪ್ರಿಯರೇ, ಯೇಸು ಕ್ರಿಸ್ತನನ್ನ ಶಿಲುಬೆಯ ಮೇಲೆ ಇರುವ ಯೇಸು ಕ್ರಿಸ್ತನನ್ನು ಆರಾಧಿಸುವ ಕೆಲವು ಚರ್ಚೆಗಳನ್ನ ನಾವು ನೋಡಿರುತ್ತೇವೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಇಲ್ಲದ ಖಾಲಿ ಶಿಲುಬೆಯನ್ನು ಆರಾಧಿಸುವ ಕೆಲವೊಂದು ಸಮುದಾಯಗಳನ್ನು ಕೂಡ ನಾವು ನೋಡಿರುತ್ತೇವೆ. ಹಾಗಾದ್ರೆ ಈ ಎರಡೂ ಸಮುದಾಯಗಳು ಈ ರೀತಿಯಾಗಿ ಯಾಕೆ ಆಚರಣೆ ಮಾಡುತ್ತಾರೆ ಎಂಬುದನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಹೌದು ಪ್ರಿಯರೇ, ನಾವು ಇಂದಿಗೂ ಕೆಲವೊಂದು ಕಡೆ ನೋಡುವಾಗ ಶಿಲುಬೆಯ ಮೇಲೆ ಅಂದು ಆತನನ್ನು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಏರಿಸಿದಾಗ ಯಾವ ರೀತಿಯಾಗಿ ಜಡಿಯಲ್ಪಟ್ಟಿದ್ದನೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನನ್ನ ಆರಾಧಿಸುವ ಕೆಲವೊಂದು ಸಮುದಾಯವನ್ನು ನೋಡುತ್ತೇವೆ. ರೋಮನ್ ಕ್ಯಾಥಲಿಕ್, ಆಂಗ್ಲಿಕನ್ ಮತ್ತು ಲೂಥರನ್ ಹೀಗೆ ಕೆಲವೊಂದು ಕ್ರೈಸ್ತ ಸಮುದಾಯಗಳು ಇನ್ನು ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ದೇಹವನ್ನು ಇರಿಸಿರುವ ಶಿಲುಬೆಯನ್ನೇ ಅವರ ಆರಾಧನೆಗಾಗಿ ಉಪಯೋಗಿಸುತ್ತಾರೆ. ಇದಕ್ಕೆ ಕಾರಣವೇನೆಂದರೆ ಕ್ರಿಸ್ತನ ತ್ಯಾಗ ಮತ್ತು ಬಲಿದಾನ ಮತ್ತು ಆ ಸಂಕಟಗಳಿಗೆ ಸೂಚಕವಾಗಿ ಈ ರೀತಿಯಾಗಿ ಕೆಲವು ಸಮುದಾಯಗಳು ಯೇಸು ಕ್ರಿಸ್ತನ ದೇಹವಿರುವ ಶಿಲುಬೆಯನ್ನ ಇಂದಿಗೂ ಕೂಡ ಆರಾಧಿಸುತ್ತಾರೆ. ಅದೇ ರೀತಿಯಾಗಿ ಕೆಲವು ಪ್ರೊಟೆಸ್ಟೆಂಟ್ ಚರ್ಚ್ಗಳು ಯೇಸು ಕ್ರಿಸ್ತನ ದೇಹವಿಲ್ಲದ ಖಾಲಿ ಶಿಲುಬೆಗಳನ್ನ ಆರಾಧಿಸುತ್ತಾರೆ. ಅಂದರೆ ಆ ಶಿಲುಬೆಗಳಲ್ಲಿ ಯೇಸು ಕ್ರಿಸ್ತನ ದೇಹ ಇರುವುದಿಲ್ಲ, ಕೇವಲ ಪ್ಲಸ್ ಆಕಾರದಲ್ಲಿರುವ ಕ್ರಾಸ್ಗಳನ್ನ ಅಂದ್ರೆ ಶಿಲುಬೆಯನ್ನ ಆರಾಧನೆ ಮಾಡುತ್ತಾರೆ. ಈ ರೀತಿಯಾಗಿ ಅವರು ಯಾಕೆ ಆರಾಧನೆ ಮಾಡುತ್ತಾರೆ ಎಂದರೆ, ಜೀಸಸ್ ಸಾವು ಮತ್ತು ಪುನರುತ್ಥಾನದ ನಡುವಿನ ಮಧ್ಯಂತರವನ್ನು ಪ್ರತಿನಿಧಿಸುವ ಬದಲು ಆ ಪುನರುತ್ಥಾನದ ನಂಬಿಕೆಯ ಸೂಚನೆಯಾಗಿ ಅವರು ಈ ರೀತಿಯಾಗಿ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇಲ್ಲ, ಆತನು ಪುನರುತ್ಥಾನನಾಗಿದ್ದಾನೆ ಎಂಬುದಕ್ಕಾಗಿ ಅವರು ದೇಹವಿಲ್ಲದ ಅಂದರೆ ಯೇಸು ಕ್ರಿಸ್ತನ ದೇಹವಿಲ್ಲದ ಖಾಲಿ ಶಿಲುಬೆಯನ್ನ ನಂಬಿ ಈ ರೀತಿಯಾಗಿ ಆರಾಧಿಸುತ್ತಾರೆ. ಎರಡೂ ರೀತಿಯ ಸಮುದಾಯಗಳಲ್ಲಿ ಕೆಲವರು ಬಲಿ ಮತ್ತೆ ತ್ಯಾಗ ಮತ್ತೆ ಸಂಕಟಗಳಿಗೆ ಒತ್ತಡ ಕೊಟ್ಟರೆ, ಕೆಲವೊಂದು ಸಮುದಾಯಗಳು ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಒತ್ತು ಕೊಡುವುದರಿಂದ ಈ ರೀತಿಯಾಗಿ ಕೆಲವು ಪಂಗಡಗಳು ಅಥವಾ ಕೆಲವು ಸಮುದಾಯಗಳು ಶಿಲುಬೆಯ ಮೇಲೆ ಯೇಸು ಕ್ರಿಸ್ತನ ದೇಹವಿರುವ ಮತ್ತೆ ದೇಹವಿಲ್ಲದೆ ಇರುವ ಎರಡೂ ಶಿಲುಬೆಗಳನ್ನಿಟ್ಟು ಆರಾಧನೆ ಮಾಡುವರಾಗಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಪ್ರಿಯರೇ, ಈ ಸಂಚಿಕೆ ನಿಮಗೆ ಉಪಯುಕ್ತವಾಗಿದೆ ಎಂದು ತಿಳಿದುಕೊಳ್ಳುತ್ತಾ ದೇವರು ಹೇಳಿದ ಮಾತೇನೆಂದರೆ, ನೀವು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ದೇವರ ಸುವಾರ್ತೆಯನ್ನು ಸಾರಿರಿ ಎಂದು. ಆದರೆ ನಾವುಗಳು ಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಸುವಾರ್ತೆಯನ್ನು ಸಾರಲು ಸಾಧ್ಯವಿಲ್ಲದ ಕಾರಣ ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಇಂತಹ ಸಂಚಿಕೆಗಳನ್ನ, ಬರೀ ನನ್ನ ಸಂಚಿಕೆಯೇ ಅಲ್ಲ,
ಈ ರೀತಿಯಾಗಿ ಯೇಸು ಕ್ರಿಸ್ತನ ವಿಷಯವಾಗಿ, ಬೈಬಲ್ನ ವಿಷಯವಾಗಿ ಬಹು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವ ಅಂಶಗಳ ಸಂಚಿಕೆಗಳು ನೀವು ಯಾವುದೇ ನೋಡಿದರೂ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡುವ ಮುಖಾಂತರ ನೀವು ಕೂಡ ಈ ಸೇವೆಯಲ್ಲಿ ಪಾಲನ್ನ ಹೊಂದಬಹುದು. ಹಾಗೆಯೇ ಕೊಡಿರಿ ನಿಮಗೆ ಕೊಡಲ್ಪಡುವುದು ಎಂದು ದೇವರ ವಾಕ್ಯವು ಹೇಳಲ್ಪಡುತ್ತದೆ. ಕೊಡುವ ಕೈಗಳಿಗೆ ನಾನು ಪರಲೋಕದಲ್ಲಿ ಬಚ್ಚಿಟ್ಟಿರುವ ನನ್ನ ಎಲ್ಲಾ ಗುಪ್ತ ನಿಧಿಗಳನ್ನು ಬಿಚ್ಚಿ ಅವರಿಗೋಸ್ಕರ ಸುರಿಸುತ್ತೇನೆ ಎಂದು ವಾಕ್ಯಗಳು ಹೇಳಲ್ಪಡುತ್ತವೆ. ಸೊ ಈ ವಾಕ್ಯಗಳ ಅನುಸಾರವಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ಸಂಚಿಕೆ ನೋಡುತ್ತಿರುವ ನಿಮಗೆ ಯಾರಿಗಾದರೂ ದೈವ ಪ್ರೇರಣೆಯಾಗಿ ನಮಗೆ ಮತ್ತೆ ನಮ್ಮ ಸೇವೆಗೆ ಸಹಾಯ ಮಾಡಲಿಕ್ಕೆ ಇಚ್ಛಿಸುವುದಾದರೆ ಸಹಾಯ ಹಸ್ತವನ್ನು ನೀಡಬೇಕಾಗಿ ಕೋರಿಕೊಳ್ಳುತ್ತೇನೆ. ಹಾಗೂ ನಮ್ಮ ಬ್ಯಾಂಕಿನ ಎಲ್ಲಾ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರುತ್ತೇನೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಬಹಳ ಸ್ವಾರಸ್ಯಕರವಾದ ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ ಪ್ರಿಯರೇ. ಅದೇನೆಂದರೆ, ಕ್ರಿಶ್ಚಿಯನ್ ಸಮುದಾಯದಲ್ಲಿ ನಾವು ಹಲವು ಚಿಹ್ನೆಗಳನ್ನ ಉಪಯೋಗಿಸುತ್ತೇವೆ. ಉದಾಹರಣೆಗೆ ಕ್ರಾಸ್, ಮೀನು, ಪಾರಿವಾಳ, ಬೈಬಲ್, ರೊಟ್ಟಿ ಮತ್ತು ದ್ರಾಕ್ಷಾರಸ, ಹಾಗೆಯೇ ಟ್ರಿನಿಟಿ, ಹೀಗೆ ಇನ್ನು ಅನೇಕ ಚಿಹ್ನೆಗಳನ್ನ ನಾವು ಉಪಯೋಗಿಸುತ್ತೇವೆ. ಈ ಚಿಹ್ನೆಗಳನ್ನ ನಾವು ಯಾಕೆ ಉಪಯೋಗಿಸಬೇಕು, ಅವುಗಳ ಹಿಂದೆ ಇರುವ ಅರ್ಥವೇನು, ಅವುಗಳಿಗಿರುವ ಪ್ರಾಮುಖ್ಯತೆ ಏನು, ಅವುಗಳನ್ನ ಯಾಕೆ ಉಪಯೋಗಿಸಬೇಕು, ಹೀಗೆ ಇನ್ನು ಹಲವಾರು ವಿಷಯಗಳನ್ನ ಮುಂದಿನ 3 ಸಂಚಿಕೆಗಳಲ್ಲಿ ನಾನು ನಿಮಗೋಸ್ಕರ ಸಿದ್ಧ ಮಾಡುತ್ತಿದ್ದೇನೆ. ಆ ಸಂಚಿಕೆಗಳಿಗೋಸ್ಕರ ನೀವು ಪ್ರಾರ್ಥಿಸಿ, ಆ ಸಂಚಿಕೆಗಳನ್ನು ನೋಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ, ಹಾಗೆ ನಿಮ್ಮ ವಿಶ್ವಾಸ ಮತ್ತೆ ನಿಮ್ಮ ಸಹಾಯವು ಸದಾಕಾಲ ನಮ್ಮ ಮೇಲೆ ಹೀಗೆ ಇರಲೆಂದು ಆಶಿಸುತ್ತಾ ವಂದನೆಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಜಾನ್ ಮಧು. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಈ ಸಂಚಿಕೆ ನೋಡಿದ ನಿಮ್ಮೆಲ್ಲರನ್ನ, ನಿಮ್ಮ ಕುಟುಂಬಸ್ಥರನ್ನ ದೇವರು ಹೇರಳವಾಗಿ ಆಶೀರ್ವದಿಸಲಿ ಎಂದು ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸುವನಾಗಿ ಈ ಸಂಚಿಕೆಗೆ ನಾನು ವಿದಾಯ ಹೇಳುತ್ತಿದ್ದೇನೆ. ಯೇಸು ಕ್ರಿಸ್ತ ನಿಮ್ಮೊಟ್ಟಿಗಿದ್ದು ಆಶೀರ್ವದಿಸಲಿ. ಆಮೇನ್.